ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಸ್ನೇಹಿತರೆ, ನಿಮ್ಮಲ್ಲಿ ಭಾಳಷ್ಟು ಜನ ಸರ್ಕಾರಿ ಉದ್ಯೋಗ ತಗೊಂಡು ಸರ್ಕಾರಿ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತೀರ ಪರ್ಮನೆಂಟ್ ಆಗಿ. ಇನ್ನೂ ಕೆಲವಷ್ಟು ಜನ ಕಂಪ್ನಿಯಲ್ಲಿ ಕೆಲಸ ತಗೊಂಡು ಪರ್ಮನೆಂಟಾಗಿ ಕೆಲಸ ಮಾಡ್ತಿರ್ತೀರ. ಇನ್ನೂ ಕೆಲವಷ್ಟು ಜನ ಸರ್ಕಾರಿ ಕಚೇರಿಯಲ್ಲಾಗಲಿ ಕಂಪ್ನಿಯಲ್ಲಾಗಲಿ ಕೆಲಸ ತಗೊಂಡು ಟೆಂಪ್ರವರಿ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರ್ತೀರ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮ್ಯಾನೇಜರ್ಗಳಾಗಲಿ ನೀವು ಕೆಲಸ ಮಾಡಿದ್ರ ಬಗ್ಗೆ ಭಾಳಷ್ಟು ತಿಂಗಳುಗಳಿಂದ ನಿಮಗೆ ಸ್ಯಾಲ್ರಿ ಹಾಕಿರೋದಿಲ್ಲ. ಅದಕ್ಕಾಗಿ ನೀವು ನಮಗೆ ಸ್ಯಾಲ್ರಿನ ನಮ್ಮ ಅಕೌಂಟಿಗೆ ಹಾಕ್ರಿ ಅಂತ ಹೇಳಿ ಅವರಿಗೆ ಭಾಳಷ್ಟು ಸರಿ ಕೇಳಿರ್ತೀರ, ಆದರೂ ಕೂಡ ಅವರು ಹಾಕಿರೋದಿಲ್ಲ. ಸ್ನೇಹಿತರೆ, ಇಂಥ ಟೈಮ್ ಒಳಗೆ ನೀವು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ, ಸ್ಯಾಲ್ರಿ ನಿಮಗೆ ಯಾವಾಗಿಂದ ಡ್ಯೂ ಆಗಿರ್ತದಲ್ಲ ಆ ದಿನಾಂಕದಿಂದ 1 ವರ್ಷದೊಳಗಾಗಿ ವಕೀಲರ ಮೂಲಕ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಸೆಕ್ಷನ್ 33 ಸಬ್ ಕ್ಲಾಸ್ 3 ಪ್ರಕಾರ ಲೇಬರ್ ಕೋಡ್ಗೆ ಮತ್ತು ಸಿವಿಲ್ ಪ್ರೊಸೀಜರ್ ಕೋಡ್ ಆದೇಶ 37ರ ಪ್ರಕಾರ ಸಮ್ಮರಿ ಸೂಟ್ನ ನೀವು ಸಿವಿಲ್ ಕೋಡ್ನಲ್ಲಿ ಫೈಲ್ ಮಾಡಿದ್ರ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಯಿಂದ ಮ್ಯಾನೇಜರಿಂದ ನಿಮ್ಮ ಸ್ಯಾಲ್ರಿನ ನೀವು ರಿಕವರಿ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ನೀವೇನು ಸರ್ಕಾರಿ ಕಚೇರಿಯಲ್ಲಾಗಲಿ ಕಂಪ್ನಿಯಲ್ಲಾಗಲಿ ಟೆಂಪ್ರವರಿ ಬೇಸಿಸ್ ಮೇಲೆ ಏನು ಕೆಲಸ ಮಾಡ್ತಿರ್ತೀರಲ್ಲ ಸ್ನೇಹಿತರೆ, ನೀವು ದಾವಾ ಹಾಕೋಕ್ಕಿಂತ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗೆ ಆಗಲಿ ಮತ್ತು ಮ್ಯಾನೇಜರ್ಗಳಿಗಾಗಲಿ ನೀವು ಸ್ಯಾಲ್ರಿನ ನಮಗೆ ಕೊಡ್ರಿ ಅಂತಂದೇಳಿ ನೀವು ರಿಕ್ವೆಸ್ಟ್ ಲೆಟರ್ ಹಾಕೋದು ತುಂಬ ಉತ್ತಮ ಸ್ನೇಹಿತರೆ. ವಿಡಿಯೋ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ಸ್ನೇಹಿತರೆ. ನಮಸ್ಕಾರ.